ಮಾಡಿದ ಪಾಪಕ್ಕೆ ನರಕ ಅನುಭವಿಸಲೇಬೇಕಾ? ಮಾಡಿದ ಪಾಪಕ್ಕೆ ನರಕ ಅನುಭವಿಸಲೇಬೇಕಾ ಅಂತಂದರೆ ಮಾಡಿದ್ದುಣ್ಣೋ ಮಾರಾಯ. ಮತ್ತಿನ್ಯಾರು ಉಣ್ತಾರೆ? ನಾನು ಹಿಂದೆ ಪಾಪಗಳನ್ನು ಮಾಡಿ ಅದರ ಕರ್ಮಶೇಷಗಳನ್ನು ಅನುಭವಿಸಲಿಲ್ಲ ಅಂತಂದರೆ ಯಾರು ಬಿಡ್ತಾರೆ? ಹಿಂದಿನ ಜನ್ಮದಲ್ಲಿ ಒಳ್ಳೇದು ಮಾಡಿದರೆ ಆ ಒಳ್ಳೆಯದ್ರ ಫಲ ಈ ಜನ್ಮದಲ್ಲಿ ಅನುಭವಿಸ್ತೀಯ. ಪಾಪಗಳನ್ನು ಮಾಡಿದರೆ ಆ ಕರ್ಮಶೇಷಗಳನ್ನು ಇಲ್ಲಿ ನೀನು ಅನುಭವಿಸಲೇಬೇಕು. ಇದಕ್ಕೆ ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಅವರವರ ಕರ್ಮಫಲಗಳು, ಅವರವರ ಕರ್ಮಫಲಗಳನ್ನು ಅವರು ಊಟ ಮಾಡಲೇಬೇಕು. ಜಗತ್ತಲ್ಲಿ ಜನ ನಾನು ಮಾಡೋದನ್ನು ಯಾರೂ ನೋಡ್ತಾ ಇಲ್ಲ, ನಾನು ಮಾಡಿದ್ದು ಯಾರಿಗೂ ಗೊತ್ತೇ ಆಗಿಲ್ಲ ಅಂತ ಹೇಳಿ ಕಾಯ ವಾಚ ಮನಸ್ಸ ಬೇಕಾದಷ್ಟು ಪಾಪಗಳನ್ನು ಮಾಡ್ತಾರೆ. ಆದರೆ ನೋಡುವಂತಹ ಒಬ್ಬ ಪರಮಾತ್ಮ ನಮ್ಮನ್ನು ಪ್ರತಿ ಕ್ಷಣದಲ್ಲೂ ಕೂಡ ನೋಡ್ತಾ ಇದ್ದಾನೆ ಅನ್ನುವಂಥ ಅರಿವು ನಮಗಿರೋದಿಲ್ಲ. ನಾವು ಮಾಡುವುದಿರಲಿ, ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುವುದೂ ಸಹ ಅವನಿಗೆ ಕೇಳಿಸ್ತದೆ. ನಾವು ಮಾಡೋದಿರಲಿ, ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವೋ ಅದನ್ನೂ ಕೂಡ ಅವನು ಬಲ್ಲ, ಅದನ್ನು ಕೂಡ ಅವನಿಗೆ ಗೊತ್ತಾಗುತ್ತೆ. ಹೀಗಿರುವಾಗ ಆ ದೇವರನ್ನು ತಪ್ಪಿಸಿ, ದೇವರ ಕಣ್ಣನ್ನು ತಪ್ಪಿಸಿ ನಾವು ಈ ಜಗತ್ತಲ್ಲಿ ಯಾವ ಮಾನವನು ಕೂಡ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ಎಲ್ಲವೂ ರೆಕಾರ್ಡ್ ಆಗುತ್ತೆ. ಒಳ್ಳೆಯದು ರೆಕಾರ್ಡ್ ಆಗುತ್ತೆ, ಕೆಟ್ಟದು ರೆಕಾರ್ಡ್ ಆಗುತ್ತೆ. ಇಲ್ಲಿ ಸಿದ್ದರಾಮೇಶ್ವರ ಒಂದು ಕಡೆ ಹೇಳ್ತಾರೆ, ಅಯ್ಯ ಹಿಂದೆ ನಾನು ಬಂದ ಹಲವು ಭವ ಸಾಲದೆಯಪ್ಪ. ನಾನು ಬಂದ ಹಿಂದೆ ನನ್ನನ್ನು ಹುಟ್ಟಿಸಿ ಸಾಯಿಸಿದಲ್ಲ, ಅದು ಸಾಲದೆ. ಹಿಂದೆ ನಾ ಬಂದ ಹಲವು ಭವಗಳು ಸಾಲದೆ ಏಕೆ ಕಾಡುವೆಯಯ್ಯ? ಹಿಂದೆ ನಿನ್ನನ್ನರಿಯದೆ ದಾನವರಾಗಿ ಹಲವು ಭವಗಳಲ್ಲಿ ಕುಡಿದು ನಾನು ಉಂಡಂತಹ ನರಕ ನಿನಗೆ ಗೊತ್ತಲ್ಲಪ್ಪ. ನೀನರಿಯೇ, ನಿನಗೆ ಗೊತ್ತು. ಅರಿದರಿದನ್ನು ಕಾಡುವರೆ, ತಿಳಿದು ನನ್ನ ಮತ್ತೆ ಯಾಕಪ್ಪ ಕಾಡ್ತೀಯ ದೇವರೇ? ಅಯ್ಯ ನಾನು ಬಂದ ಸುಖಗಳಲ್ಲಿ ನನ್ನನ್ನರಿಯದ ಕಾರಣ ನನ್ನನ್ನು ನಾನು ಹರಿಲಿಲ್ಲ, ನಾನು ಆತ್ಮ ಅಂತ ನಾನು ಹರಿಲಿಲ್ಲ, ನಿನ್ನನ್ನು ಹರಿಯಲಿಲ್ಲ. ನಿನ್ನನ್ನರಿಯದ ಕಾರಣ ನೀನಿಕ್ಕಿದ ನರಕದಲ್ಲಿ ಅದನ್ನು ಉಣ್ಣದೇ ಇದ್ದರೆ ಎನ್ನ ವಶವೇ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಡಿ, ಶರಣರು ಎಷ್ಟು ಚೆನ್ನಾಗಿ ತಮ್ಮನ್ನು ತಾವು ಒಪ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಅವರು ಮೇಲೈಸ್ಕೊಳ್ಳೋದಿಲ್ಲ, ಅವರು ಇನ್ನೊಬ್ಬರಿಗೆ ಅರ್ಥ ಆಗಲಿ ಅಂತ ಹೇಳಿ ಅವರನ್ನೇ ಅವರು ಉದಾಹರಣೆ ಕೊಟ್ಕೊಂಡು ಹೇಳ್ತಾರೆ. ಅಯ್ಯ ಹಿಂದೆ ನಾ ಬಂದ ಹಲವು ಭವಂಗಳು ಸಾಲದೆ ಏಕೆ ಕಾಡುವೆಯಯ್ಯ? ಹಿಂದೆ ನಿನ್ನನ್ನು ಹರಿಯದೆ ದಾನವರಾಗಿ ಹಲವು ಭವಂಗಳಲ್ಲಿ ಕುಡಿದು ನಾನುಂಡ ನರಕವನ್ನು ನಿನಗೆ ಗೊತ್ತಿಲ್ಲವೇ? ನೀನು ಹರಿಯೇ? ನಿನಗೆ ಅರಿವಿಲ್ವಾ? ನಿನಗೆ ಗೊತ್ತಲ್ಲಪ್ಪ. ಅರಿದರಿದನ್ನು ಕಾಡುವರೆ, ತಿಳಿದು ಯಾಕಪ್ಪ ನನಗೆ ಇಷ್ಟೊಂದು ಕಷ್ಟ ಕೊಡ್ತೀಯ? ಅಯ್ಯ ನಾನು ಬಂದ ಸುಖಗಳಲ್ಲಿ ನಿನ್ನನ್ನರಿಯದ ಕಾರಣದಲ್ಲಿ ನೀನಿಕ್ಕಿದ ನರಕದಲ್ಲಿ ಅದನ್ನು ಉಣ್ಣಲಿಲ್ಲವೆಂದರೆ ನನ್ನ ವಶವೇ. ನಾನು ಉಣ್ಣದೇ ಇರೋಕ್ಕಾಗುತ್ತೇನಪ್ಪ? ನೀನು ಇಟ್ಟಂಗೆ ಇರಬೇಕು, ಕೊಟ್ಟಿದ್ದನ್ನು ತಿನ್ನಬೇಕು, ಬಾ ಅಂತಾಗ ಬರಬೇಕು. ಇದು ನನಗೆ ಗೊತ್ತಿಲ್ವೇನಪ್ಪ? ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಸಾಕು ಮಾಡು, ಇದೇ ಜನ್ಮವನ್ನು ಕೊನೆ ಮಾಡು, ಇದೇ ಜನ್ಮ ಸಾಕು ಮಾಡು ಅಂತ ಹೇಳ್ಬಿಟ್ಟು ಸಿದ್ದರಾಮೇಶ್ವರರು ಕೇಳ್ಕೊಳ್ತಾರೆ. ಅವ್ರು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಅವರಿಗೆ ಅಂತ ಅನಿಸಿದ್ರೂ ಕೂಡ ಇದು ಸರ್ವ ಜಗತ್ತಿನ ನಮ್ಮಂಥ ನಿಮ್ಮಂಥವ್ರಿಗೆ